ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಬಸವಣ್ಣನವರ ವಚನ ಹೀಗಿದೆ. ಕೆಲಕ್ಕೆ ಶುದ್ಧನಾದೆನಲ್ಲದೆ ಎನ್ನ ಮನಕ್ಕೆ ಶುದ್ಧನಾಗನೇ ಕಯ್ಯ. ಕೈ ಮುಟ್ಟಿ ಪೂಜಿಸುವಡೆ ಎನ್ನ ಕೈ ಶುದ್ಧವಲ್ಲಯ್ಯ. ಮನ ಮುಟ್ಟಿ ಪೂಜಿಸುವಡೆ ಎನ್ನ ಮನ ಶುದ್ಧವಲ್ಲಯ್ಯ. ಭಾವ ಶುದ್ಧವಾದರೆ ಕೂಡಲ ಸಂಗಯ್ಯನು ಇತ್ತ ಬಾಯೆಂದೆತ್ತಿಕೊಳ್ಳನೆ ಕಯ್ಯ. ಈ ವಚನದ ಸಾರ ಹೀಗಿದೆ. ಭಗವಂತನ ಒಲುಮೆಗೆ ತನು, ಮನ ಮತ್ತು ಭಾವಗಳ ಶುದ್ಧಿ ಅತ್ಯವಶ್ಯಕವಾಗಿದೆ. ಬಹಿರಂಗ ಶುದ್ಧವಾಗಿ ಅಂತರಂಗ ಕಲುಷಿತವಾಗಿದ್ದರೆ ಮಾಡುವ ಭಕ್ತಿಯು ನಿರರ್ಥಕವೆನಿಸುವುದು. ಕೈಯಿಂದ ಮಾಡುವ ಭಗವಂತನ ಸೇವೆ ಆಡಂಬರ ರಹಿತವಾಗಿದ್ದು ಸತ್ಯತೆಯಿಂದ ಕೂಡಿರಬೇಕು. ಭಗವಂತನ ಸ್ಮರಣೆಯಿಂದ ಮನಸ್ಸು ಪರಿಶುದ್ಧವಾಗಬೇಕು. ಭಗವಂತನಲ್ಲಿರುವ ನಿಷ್ಠೆಯಿಂದ ಭಾವ ಶುದ್ಧವಾಗಬೇಕು. ಆಗ ಮಾತ್ರ ಭಗವಂತನು ಇತ್ತ ಬಾ ಎಂದು ಎತ್ತಿಕೊಳ್ಳುವನೆಂಬ ಬಸವಣ್ಣನವರ ಭಾವ ಈ ವಚನದಲ್ಲಿ ಅಡಗಿದೆ. ಇಂದಿನ ಮಾತು: ಮನಸ್ಸು ನಿರ್ಮಲವಾಗಿದ್ದಷ್ಟು ನೆಮ್ಮದಿ, ಸಮಾಧಾನ, ಸಾರ್ಥಕತೆ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಬಿಡುತ್ತವೆ. ಶ್ರೀಮಂತನೆಂದು ಅಹಂಕಾರ ಪಡುವುದು, ಬಡವನೆಂದು ನಾಚುವುದು ಎರಡೂ ಸಲ್ಲ. ಅವುಗಳನ್ನು ಮೀರಿದ ಯೋಗ್ಯ ವ್ಯಕ್ತಿತ್ವವನ್ನು ನಾವೆಲ್ಲ ಬೆಳೆಸಿಕೊಳ್ಳೋಣ. ಹಾಗೆ ಸುಮ್ಮನೆ ಇಲ್ಲಿ ಯಾರು ಯಾರಿಗೂ ಜೈಕಾರ ಹಾಕುವುದಿಲ್ಲ. ಪ್ರಯತ್ನ ಮಾಡುವವರು ಎಂದಿಗೂ ಸೋಲುವುದಿಲ್ಲ. ಶರಣು ಶರಣಾರ್ಥಿಗಳು.